ಜನರ ನಂಬಿಕೆಯನ್ನ ಉಳಿಸಿಕೊಳ್ಳಿಲ್ಲ ಅಂತ ಸಿದ್ದರಾಮಯ್ಯ ಇವತ್ತು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಕೆಪಿಸಿಸಿ ನೂತನ ಅಧ್ಯಕ್ಷರು ಧೈರ್ಯ ತುಂಬೋ ಕೆಲಸವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಧೈರ್ಯವನ್ನ ಕೆಪಿಸಿಸಿ ನೂತನ ಸಾರಥಿ ದಿನೇಶ್ ಗುಂಡೂರಾವ್ ತುಂಬಿದ್ದಾರೆ. ಡೋಂಟ್ ವರಿ ಸರ್, ಈಗಲೂ ನೀವೇ ಜನಪ್ರಿಯ ನಾಯಕರು ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪಕ್ಷ ಅಧಿಕಾರಕ್ಕೆ ಬರದೇ ಇರಬಹುದು, ಆದ್ರೆ ನೀವು ಯೋಚನೆ ಮಾಡಬೇಡಿ, ಸ್ವಲ್ಪ ದಿನ ಆಗ್ಲಿ, ಜನರಿಗೆ ಮತ್ತೆ ನಿಮ್ಮ ಯೋಜನೆಗಳು ಖಂಡಿತವಾಗ್ಲೂ ನೆನಪಾಗುತ್ತವೆ ಅಂತ ದಿನೇಶ್ ಗುಂಡೂರಾವ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಆಗ್ಲೇ ಮಾತನಾಡುವಾಗ ರಾಹುಲ್ ಗಾಂಧಿ ಅವರ ನಂಬಿಕೆಯನ್ನ ನಾವು ಉಳಿಸಿಕೊಳ್ಳಿಲ್ಲ, ವಿಶ್ವಾಸ ಇತ್ತು ರಾಹುಲ್ ಗಾಂಧಿ ಅವರಿಗೆ ನನ್ನ ಮೇಲೆ, ಹಾಗೇನೆ ಪರಮೇಶ್ವರ್ ಅವರ ಮೇಲೆ, ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೀವಿ ಅಂತ. ಆದ್ರೆ ಜನ ನಮ್ ಕೈ ಹಿಡಿಲಿಲ್ಲ, ರಾಹುಲ್ ಗಾಂಧಿ ಅವರ ನಂಬಿಕೆಯನ್ನ ನಾವು ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಈಗ ಕೆಪಿಸಿಸಿ ನೂತನ ಅಧ್ಯಕ್ಷರು ಅವರು ಕೂಡ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಡೋಂಟ್ ವರಿ ಸರ್, ಈಗಲೂ ನೀವೇ ನಮ್ಮ ಜನಪ್ರಿಯ ನಾಯಕರು, ಜನರಿಗೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನಿಮ್ಮ ಯೋಜನೆಗಳು ಖಂಡಿತ ನೆನಪಾಗುತ್ತೆ, ನೀವು ಯೋಚನೆ ಮಾಡಬೇಡಿ ಅಂತ ಧೈರ್ಯ ತುಂಬಿದ್ದಾರೆ. ರಾಹುಲ್ ಗಾಂಧಿ ಅವರು ನನ್ನ ಮೇಲೆ, ಪರಮೇಶ್ವರ್ ಅವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನ ಇಟ್ಟುಕೊಂಡು ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿದ್ರು. ಆದರೆ ನಮಗೆ ನಿರೀಕ್ಷಿತ ಫಲ ಸಿಗಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೆ, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕೂಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ, ಜನ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಮನ್ನಣೆಯನ್ನು ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇತ್ತು. ಆದರೆ ನಮ್ಮ ವಿಶ್ವಾಸ ಸಂಪೂರ್ಣ ಯಶಸ್ಸು ಆಗಲಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾನು ನೆನಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ವೇದಿಕೆಯಲ್ಲಿ ಚುನಾವಣೆಯಲ್ಲಿ ನಮಗಾದಂಥ ಹಿನ್ನಡೆಯ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಅಧಿಕಾರದಲ್ಲಿದ್ದಂಥ 5 ವರ್ಷಗಳ ಕಾಲ ನುಡಿದಂತೆ ನಡೆದಿದ್ದೇವೆ. ಹಿಂದೆ ಯಾವುದೇ ಸರ್ಕಾರ ಮಾಡದೇ ಇದ್ದಷ್ಟು ಕೆಲಸಗಳನ್ನ ನಮ್ಮ ಅಧಿಕಾರದ ಅವಧಿನಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಕಾರಣದಿಂದಲೇ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ಆದರೆ ಜನರು ನಮಗೆ ಆಶೀರ್ವಾದವನ್ನ ಮಾಡಲಿಲ್ಲ. ಕರ್ನಾಟಕದ ಜನರು ಪೂರ್ಣವಾಗಿ, ಬಹಳ ಮುಖ್ಯವಾಗಿ ನಮ್ಮ ಸೋಲಿಗೆ ಕಾರಣ ಭಾರತೀಯ ಜನತಾ ಪಕ್ಷದವರು ಮಾಡದಂತ ಅಪಪ್ರಚಾರ ಮತ್ತು ಹಿಂದುತ್ವದ ಪ್ರಚಾರ. ನಾನಂತೂ ನಿಮಗೆ ಭರವಸೆ ಕೊಡ್ತೀನಿ, ಅಧ್ಯಕ್ಷನಾಗಿ ನಾನು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ, ನ್ಯಾಯದ ಪರವಾಗಿ ನಾನು ನಿಲ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ನಾನು ಮೊನ್ನೆ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದೆ, ನಾನು ಯಾರ ಪರವೂ ಇಲ್ಲ, ನಾನು ಯಾವ ಮುಖಂಡರ ಪರವಾಗೂ ಇಲ್ಲ, ನಾನು ಯಾವ ವ್ಯಕ್ತಿಯ ಪರವಾಗೂ ಇಲ್ಲ, ನಾನು ಕೇವಲ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೇನೆ ಹೊರತು ಬೇರೆ ಯಾರ ಪರವಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕಂಥದ್ದಕ್ಕೆ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟತಕ್ಕಂಥದ್ದಕ್ಕೆ, ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಯಾಗಿ ಸ್ಥಾಪನೆ ಮಾಡತಕ್ಕಂಥದ್ದಕ್ಕೆ ಯಾರು ಸಹಕಾರ ಕೊಡ್ತಾರೆ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ, ಅವರಿಗೆ ನಾವು ಪೂರ್ತಿ ಪ್ರೋತ್ಸಾಹ ಕೊಡ್ತೀವಿ. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡ್ತಾರೆ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಒಂದು ನಡವಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುರ್ಬಲ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರು ಯಾರೇ ಆಗಿರ್ಬೋದು, ಅವ್ರು ಎಂಥವರೇ ಆಗಿರ್ಬೋದು, ಅವರಿಗೆ ನಾವು ಸಹನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಅಥವಾ ಅವರಿಗೆ ಬೆಂಬಲ ಕೊಡೋದು ಸಾಧ್ಯ ಆಗೋದಿಲ್ಲ.